ವೆಲ್ಕಮ್ ಯು ಆಲ್ ಮೈ ಡಿಯರ್ ಸ್ಟೂಡೆಂಟ್ಸ್. ದಿನ 5 ಕ್ವಶನ್ ಸಾಲ್ವ್ ಮಾಡುವಂಗ ಇವತ್ತೂ ಕೂಡ 5 ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಇವತ್ತು ಈ ಚಾಪ್ಟರ್ನ ಎಂಡ್ ಮಾಡೋ ಪಾಸಿಬಿಲಿಟಿ ಐತಿ. ಮತ್ತೆ ನೆಕ್ಸ್ಟ್ ನಾಳೆಯಿಂದ ಬೇರೆ ಬೇರೆ ಚಾಪ್ಟರ್ಸ್ಗಳನ್ನು ಮಾಡ್ತಾ ಹೋಗೋಣ. ರೈಟಾ? ದಿನ ಟಚ್ ಒಳಗಿರೋ ಸಬ್ಜೆಕ್ಟ್ ಒಳಗೆ ಜೊತೆಗೆ ಅಂದರೆ ನಾಲೆಜ್ ಜಾಸ್ತಿ ಆಗ್ತಾ ಹೋಗ್ತದೆ. ಬರ್ಕೊಡ್ರಿ. 76 ಒಳಗಡೆ ವಿಚ್ ಆಫ್ ದ ಆಪ್ಷನ್ ರೆಪ್ರೆಸೆಂಟ್ಸ್ ದ ಕರೆಕ್ಟ್ ರಿಲೇಷನ್ ಬಿಟ್ವೀನ್ ದ ಸಿ ವಿ ಸಿ 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 ಡಿ? ಓಕೆನಾ? ಬರ್ಕೊಡ್ರಿ. ಇದು ಪ್ಯಾಟ್ ಹಾಕೊಂಡ್ಬಿಡ್ರಿ, ಗೊತ್ತಿತ್ತಂದ್ರ ನೆನ್ಪಿಟ್ಕೊಡ್ರಿ. ಆಲ್ವೇಸ್ ಸಿ ಡಿ ಈಸ್ ಈಕ್ವಲ್ ಟು ಸಿ ಸಿ ಇಂಟು ಸಿ ವಿ. ಓಕೆನಾ? ಹೆಂಗ್ ಸರ್ ಇದು ಹೆಂಗ್ ಬಂತ್ರಿ ಅಂತ ಕೇಳಿದ್ರ ನೀವು ಬೇಕಾದ್ರೆ ಹಿಂಗ್ ಬರಿಬೋದು. ಏನು ಬರ್ಕೊಡ್ರಿ. ಸಿ ಡಿ ಅಂದ್ರೆ ಏನು ಫಾರ್ಮುಲಾ? ಸಿ ಡಿ ಈಸ್ ಈಕ್ವಲ್ ಟು ಕ್ಯೂ ಆಕ್ಚುಯಲ್ ಡಿವೈಡೆಡ್ ಬೈ ಕ್ಯೂ ಥಿಯರಟಿಕಲ್. ಓಕೆ, ಕ್ಯೂ ಆಕ್ಚುಯಲ್ ಅಂತಂದ್ರೆ ಏನು? actual velocity, actual area. actual velocity into actual area. actual area ಅದ a into b ಆಯ್ತಲ್ಲ, area into velocity. ಇದು theoretical velocity into theoretical area. ತಿಳಿದಾ? ಹಾಗಾದ್ರೆ ಏನಾಯ್ತು ಈಗ? ಅದು ಏರಿಯಾ ಬೈ ವೆಲಾಸಿಟಿ, ಹಾ, ಇದೊಂದು ಸ್ವಲ್ಪ ಕ್ರಾಸ್ ಮಾಡ್ಕೊಂಡ್ಬಿಡ್ಬೇಕು. ಅವಾಗ ಸಿ ವಿ ಅಂತಂದ್ರೆ ಏನು? ಆಕ್ಚುಯಲ್ ವೆಲಾಸಿಟಿ ಬೈ ಥಿಯರಿಟಿಕಲ್ ವೆಲಾಸಿಟಿ. ಸಿ ವಿ ಆಯ್ತು. ಇದೇನಾಯ್ತು? ಇದು ಸಿ ಸಿ ಆಯ್ತು. ದೇರ್ ಫೋರ್ ಯಾವ್ದು ಕರೆಕ್ಟ್ ಆನ್ಸರ್ ಇದ್ರೊಳಗ? ಎ ಇಸ್ ದ ಕರೆಕ್ಟ್ ಆನ್ಸರ್. ಇನ್ ಬರ್ನೌಲಿಸ್ ಇಕ್ವೇಶನ್ p by rho g plus v square by 2g plus z is equal to constant. With the notation p ಅಂದ್ರೆ intention of pressure, gamma ಅಂದ್ರೆ unit weight, v ಅಂದ್ರೆ velocity of flow, g ಅಂದ್ರೆ acceleration due to gravity, z ಅಂದ್ರೆ elevation. Each term in the equation represents ಏನು? energy in Newton meter per Newton of weight. ಅದ ಇದು ಬರ್ತಾ ಆಪ್ಷನ್ ಎ. ಭಾಳ ಸತಿ ಹೇಳಿವಲ್ಲ ಆಲ್ರೆಡಿ. ದಿಸ್ ಇಸ್ ಅ ನ್ಯೂಟನ್ ಮೀಟರ್ ಪರ್ ಮೀಟರ್ ಅಂದ್ರೆ ಎನರ್ಜಿ. ದಿಸ್ ಇಸ್ ಅ ಯೂನಿಟ್ ಆಫ್ ಎನರ್ಜಿ. ಎನರ್ಜಿ ಪರ್ ಯೂನಿಟ್ ವೇಟ್ ಬರ್ಕೊಂಡ್ಬಿಡ್ಬೇಕು. ಇವೆಲ್ಲ ಏನಿವು? ಎನರ್ಜಿ per unit weight. Therefore, option A is the right answer. Next, a common dimensionless parameter used in the fluid mechanics is common dimensionless ಅಂತ. ಯಾವುದು? ಸ್ಪೆಸಿಫಿಕ್ ವೇಟ್ ಇಲ್ಲ. ಸ್ಪೆಸಿಫಿಕ್ ವೇಟ್ ಅಂದ್ರೆ ನ್ಯೂಟನ್ ಪರ್ ಮೀಟರ್ ಕ್ಯೂಬ್. ಕೈನಮ್ಯಾಟಿಕ್ ವಿಸ್ಕಾಸಿಟಿ ಮೀಟರ್ ಸ್ಕ್ವೇರ್ ಪರ್ ಸೆಕೆಂಡ್. ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ ಸಿ ಡಿಗೆ ಇಲ್ಲ, ಬಿಕಾಸ್ ಕ್ಯೂ ಥಿಯರಿಟಿಕಲ್ ಡಿವೈಡೆಡ್ ಕ್ಯೂ ಆಕ್ಚುಯಲ್ ಬೈ ಕ್ಯೂ ಥಿಯರಿಟಿಕಲ್ ಎರಡು ಕ್ಯಾನ್ಸಲ್ ಆದವು. ಆಂಗ್ಯುಲರ್ ವೆಲಾಸಿಟಿ ಪರ್ ರೇಡಿಯನ್ ಅಥವಾ ರೇಡಿಯನ್ಸ್ ಒಳಗಿರ್ತದ, ಪರ್ ಇದ್ರ ಬೇಡ. ದೇರ್ ಫೋರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಒನ್. In an orifice, the coefficient of contraction is defined as the ratio of. Orifice ಅಲ್ಲಿ coefficient of contraction, not only in coefficient of orifice, in everywhere. What is that? ಏನಂದ್ರ ಯಾವ ಏರಿಯಾ? ಆಕ್ಚುಯಲ್ ಏರಿಯಾ ಡಿವೈಡೆಡ್ ಬೈ ಥಿಯರಿಟಿಕಲ್ ಏರಿಯಾ. ಥಿಯರಿಟಿಕಲ್ ಏರಿಯಾ ಹೆಂಗಿರ್ತೈತಿ ಗೊತ್ತಾ? ಅದು ಥಿಯರಿಟಿಕಲ್ ಏರಿಯಾ. ಓಕೆ, ರೈಟ್. ಡಯಾಮೀಟರ್ ಕೊಟ್ಟಿದ್ರು ಅಂದ್ರೆ ಅದು ಥಿಯರಿಟಿಕಲ್. ಆಕ್ಚುಯಲ್ ಏರಿಯಾ ಹೆಂಗಿರ್ತೈತಿ? ಮತ್ತೀಗ ಫಾರ್ ಎಕ್ಸಾಂಪಲ್ ಓರಿಫೈಸ್ ಹಿಂಗಿತ್ತಂದ್ರ ನೀರ್ ಹಿಂಗ ಹೋಗ್ತೈತಿ. ಇಲ್ಲ, ನೀರಂತ ಇಷ್ಟು ಹೋಗತ್ತೈತ. ಓರಿಫೈಸ್ ಹಿಂಗೈತೆ ಅಂದ್ಮೇಲೆ ನೀರಂತ ಹೋಗತ್ತೈತ. ಅಂದ್ಮೇಲೆ ಆಕ್ಚುಯಲ್ ಏರಿಯಾ ಎರಡು ಒಂದಾಗಬೇಕಲ್ಲ? ಆಗಂಗಿಲ್ಲ. ಇದು ಓರಿಫೈಸ್ ಇತ್ತು ಅಂತಂದ್ರೆ ನೀರ್ ಹೆಂಗ್ ಹೋಗ್ತದ? ಇದು ಹಿಂಗ್ ಹೋಗ್ತಿರ್ಬೇಕಾದ್ರೆ ಸ್ವಲ್ಪ ಕಾಂಟ್ರಾಕ್ಟ್ ಆಗಿ ಹಿಂಗ್ ಹೋಗ್ತೈತಂತ, ಹಿಂಗ್ ಹೋಗ್ತೈತಿ. ಇಲ್ಲಿ ಒಂದು ಪಾಯಿಂಟ್ ಬರ್ತದೆ, ಅದಕ್ಕೆ ವೆನಾ ಕಾಂಟ್ರಾಕ್ಟ್ ಅಂತಾರೆ. ಅಂದ್ರೆ ಒಂದು ಪರ್ಟಿಕ್ಯುಲರ್ ನಿಯರ್ ಟು ದ ಎಡ್ಜ್ ಪರ್ಟಿಕ್ಯುಲರ್ ಪಾಯಿಂಟ್ ಒಳಗಡೆ ಅದು ಹೆಂಗಿರ್ತದ? ಸೇಮ್ ಫ್ಲೋ ಇರ್ತದ. ಇದಕ್ಕೆ ಆಕ್ಚುಯಲ್ ಏರಿಯಾ ಅಂತಾರೆ. ಅದು ಈ ಡಯಾಮೀಟರ್ಗಿಂತ ಸ್ವಲ್ಪ ಸಣ್ಣದಿರ್ತೈತಿ, ಸ್ವಲ್ಪ ಸಣ್ಣ ಡಯಾಮೀಟರ್ ಇರ್ತೈತಿ. ಹಂಗಾಗಿ ಅಲ್ಲೇ ಸಿ ಸಿ ಬರಕ್ ಶುರು ಆಕೈತಿ. ಓದೋಣ. ಏರಿಯಾ ಆಫ್ ಅ ಜೆಟ್ ಎಟ್ ವೆನಾ ಕಾಂಟ್ರಾಕ್ಟ್ ಟು ದ ಏರಿಯಾ ಆಫ್ ಓರಿಫೈಸ್. ಕರೆಕ್ಟಾ? ಕರೆಕ್ಟಾ? ನೆಕ್ಸ್ಟ್ ಆಪ್ಷನ್ ನೋಡ್ರಿ.
ಏರಿಯಾ ಆಫ್ ದ ಓರಿಫೈಸ್ ಉಲ್ಟಾ ಹೇಳಕತ್ತೇನ ತಪ್ಪು. ಥಿಯರಿಟಿಕಲ್ ವೆಲಾಸಿಟಿ ಟು ದ ಏರಿಯಾ ಆಫ್ ದ ಜೆಟ್ ಅಟ್ ವೆನ ಕಾಂಟ್ರಾಕ್ಟ್ ಬೇಡ, ವೆಲಾಸಿಟಿ ಅಲ್ಲ, ವೆಲಾಸಿಟಿ ಅನ್ನಕತ್ತೇನೆ ಬೇಡ. ದೇರ್ ಫೋರ್ ಕಾಂಟ್ರಾಕ್ಷನ್ is the area. Next question. To measure the static pressure in a pipe, one uses pressure gauge connected to ಹೆಂಗ್ ಯೂಸ್ ಮಾಡ್ತಾರ? ಸ್ಟ್ಯಾಟಿಕ್ ಪ್ರೆಷರ್ ಯೂಸ್ ಮಾಡ್ಬೇಕಾದ್ರೆ ಪಿಟಾ ಟ್ಯೂಬ್ ಅದಕ್ಕೆ ಯೂಸ್ ಮಾಡ್ತಾರ? ವೆಲಾಸಿಟಿಗೆ. ಓರಿಫೈಸ್ ಮೀಟರ್ ಡಿಸ್ಚಾರ್ಜ್, ವೆಂಚುರಿಮೀಟರ್ ಡಿಸ್ಚಾರ್ಜ್, ಪೀಸೋಮೀಟರ್ ಟ್ಯಾಪಿಂಗ್ ಪ್ರೆಷರ್. ದೇರ್ ಫೋರ್ ಸ್ಟ್ಯಾಟಿಕ್ ಪ್ರೆಷರ್. ಆಲ್ರೆಡಿ ಒಂದು ಕ್ವಶನ್ ಮಾಡಿದ್ವಿ ಇದ್ರಂಗ. therefore this the answer is A. The answer is A. ರೈಟಾ? ಲಾಸ್ಟ್ 3 ಕ್ವಶನ್ಸ್ ಅದಾವ ಉಳ್ದವ, ನಿಮ್ಗೆ ಹೋಮ್ವರ್ಕ್ ಕೊಟ್ಬಿಡ್ತೀನಿ. ಇಷ್ಟ ತನಕ ಕೇಳಿವಿ, ಇಷ್ಟ ತನಕ ಸ್ಪೂನ್ ಫೀಡಿಂಗ್ ಮಾಡಿವಲ್ಲ, ಈ ಸ್ಪೂನ್ ಫೀಡಿಂಗ್ ಬೇಡ, ನೀವೇ ಏನು ಮಾಡ್ರಿ, ಇದಕ್ಕೆ ಆನ್ಸರ್ನ ಹಾಕ್ರಿ, ಪಾಸ್ ಮಾಡ್ರಿ, ಕಮೆಂಟ್ರಿ ಒಳಗಡೆ ಹಾಕ್ತಾ ಹೋಗ್ರಿ. ಅ ಫ್ಲೂಯಿಡ್ ಫ್ಲೋ ಥ್ರೂ ಆನ್ ಓರಿಫೈಸ್ ಏರಿಯಾ ಕೊಟ್ಟಿದ್ದಾರೆ, ವಿತ್ ಆನ್ ಆಕ್ಚುಯಲ್ ಡಿಸ್ಚಾರ್ಜ್ ಕೊಟ್ಟಿದ್ದಾರೆ. ಇಫ್ ಥಿಯರಿಟಿಕಲ್ ವೆಲಾಸಿಟಿ ಆಫ್ ದ ಓರಿಫೈಸ್ ಇಷ್ಟು ಕೊಟ್ಟಿದ್ರೆ, ಕೋಎಫಿಷಿಯಂಟ್ ಆಫ್ ಡಿಸ್ಚಾರ್ಜ್ CD ಕೇಳ್ಯಾರ. ನಾ ಏನು ಹೇಳಂಗಿಲ್ಲ, ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕಂತ ಹೇಳಂಗಿಲ್ಲ, ಈಗ ಆಲ್ರೆಡಿ ಭಾಳ ಹೇಳಿದ್ಬಿಟ್ರಿ. ಅದನ್ನ ಹಾಕ್ರಿ, ಆಪ್ಷನ್ ಯಾವ್ದು ಬರ್ತದ ಕಮೆಂಟ್ ಒಳಗೆ ಹಾಕ್ರಿ. ನಾ ನಿಮ್ಗೆ ಆ ಕಮೆಂಟನ್ನು ಲೈಕ್ ಮಾಡಿದ್ದೆ ಅಂತಂದ್ರೆ ಕರೆಕ್ಟ್ ಆನ್ಸರ್, ಡಿಸ್ಲೈಕ್ ಮಾಡಿದ್ದೆ ಅಂತಂದ್ರೆ ರಾಂಗ್ ಆನ್ಸರ್ ಅಂತ. ಒಂದು ಕ್ವಶನ್ ಆಯ್ತು, ಎಕ್ಸಾಮ್ ಇದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. If the velocity potential phi exists in a fluid flow, then the flow is said to be velocity potential phi exist ಇತ್ತಂದ್ರೆ ಆ ಫ್ಲೂಯಿಡ್ ಫ್ಲೋಗೆ ಏನಂತಾರ? ಹೇಳಂಗಿಲ್ಲ. ಓಕೆ, ಇಷ್ಟೆಲ್ಲ ಯೂಸ್ ಮಾಡಿದ್ದ ನಾಲೆಜನ್ನು ತಗೊಂಡು ನೀವು ಆನ್ಸರ್ ಮಾಡ್ಕೋಬೇಕು. ನೆಕ್ಸ್ಟ್, ಫಾರ್ ದ ಫ್ಲೋ ಆಫ್ ಆನ್ ಐಡಿಯಲ್ ಇನ್ಕಾಂಪ್ರೆಸಿಬಲ್ ನಾನ್ ವಿಸ್ಕಸ್ ಫ್ಲೂಯಿಡ್, ನೋಡು ಯಾವ್ಯಾವು ಐಡಿಯಲ್ ಅಂದ್ರೆ ವಿಸ್ಕಸಿಟಿ ಇಲ್ಲ, ಇನ್ಕಾಂಪ್ರೆಸಿಬಲ್, ನಾನ್ ವಿಸ್ಕಸ್ ಫ್ಲೂಯಿಡ್, ದ ಬರ್ನೌಲಿ ಇಕ್ವೇಶನ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್. ಓಕೆ, ಬರ್ನೌಲಿ ಇಕ್ವೇಶನ್ ಯಾವ್ದು ಅಂತ ಕೇಳಕತ್ತೀನಿ, 4 ಆಪ್ಷನ್ ಕೊಟ್ಟು ಹೇಳ್ರಿ. ಡಿ. ಓಕೆ, ಕರೆಕ್ಟ್ ಇರ್ಬೋದು. ನೋಡಮ್ಮ ಆಪ್ಷನ್ ಒಳಗೆ ಹಾಕ್ರಿ, ನೋಡಿ ಕಮೆಂಟ್ ಒಳಗೆ ಹಾಕ್ರಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿವರೆಗೂ ದಿನ 5 ಕ್ವಶನ್ಸ್ ಅನ್ನು ಮಾಡ್ತಾ ಬಂದ್ವಿ ಫ್ಲೂಯಿಡ್ ಮೆಕ್ಯಾನಿಕ್ಸ್ ಅಲ್ಲಿ. ಕೈನೆಮ್ಯಾಟಿಕ್ಸ್ ಚಾಪ್ಟರ್ ಮುಗಿಸಿದ್ವಿ. ಈಗ ನೆಕ್ಸ್ಟ್ 5 ಕ್ವಶನ್ಸ್ ಅನ್ನ ಫ್ಲೋ ಥ್ರೂ ಪೈಪ್ಸ್ ಅಂಡ್ ಡೈಮೆನ್ಷನಲ್ ಅನಾಲಿಸಿಸ್ ಮೇಲೆ ಮಾಡೋಣ. ಥ್ಯಾಂಕ್ ಯು.